ನಮಸ್ಕಾರ. ನಾಡು ನುಡಿ ಕಲೆ ಸಂಸ್ಕೃತಿ ಹಾಗೂ ಜನಜೀವನಕ್ಕೆ ಸಂಬಂಧಿಸಿದ ವಿಶೇಷ ಕಾರ್ಯಕ್ರಮ ನಮ್ಮ ನಾಡು ನಮ್ಮ ಜನಕ್ಕೆ ಆತ್ಮೀಯ ಸ್ವಾಗತ. ಕರಾವಳಿ ತೀರದಲ್ಲಿ ಹೆಚ್ಚಾಗಿ ಪ್ರಚಲಿತವಾಗಿರುವ ತುಳು ಭಾಷೆ ಅಲ್ಲಿನ ಜನರ ಆಡು ಭಾಷೆಯಾದರೂ ತನ್ನದೇ ಆದ ಹಿರಿಮೆ ಗರಿಮೆಯನ್ನ ಹೊಂದಿದೆ. ತುಳು ಭಾಷೆಯ ಉಳಿವಿಗಾಗಿ ಹಾಗೂ ತಮ್ಮ ಬದುಕನ್ನ ಕಟ್ಟಿಕೊಳ್ಳಲು ತುಳು ಭಾಷಿಗರು ನಾಡಿನ ನಾನಾ ಭಾಗಗಳಲ್ಲಿ ನೆಲೆಸಿ ಒಕ್ಕೂಟ ರಚಿಸಿಕೊಂಡು ಸಾಂಸ್ಕೃತಿಕ ಹಿರಿಮೆ ಸಾರುತ್ತಿದ್ದಾರೆ. ಈಗ ತುಳು ಭಾಷೆ ಕಾಫಿಯ ನಾಡು ಚಿಕ್ಕಮಗಳೂರಿನಲ್ಲೂ ಕಂಗೊಳಿಸುತ್ತಾ ಇದೆ. ಮೂಡಿಗೆರೆ ತಾಲೂಕಿನಲ್ಲಿ ಕಳೆದ 4 ವರ್ಷಗಳ ಹಿಂದೆ ಸಂಘಟಿತರಾಗಿ ತುಳುಕೂಟ ರಚಿಸಿಕೊಂಡಿದ್ದಾರೆ. ವರ್ಷಂಪ್ರತಿ ವೈವಿಧ್ಯಮಯ ಚಟುವಟಿಕೆಯನ್ನು ನಡೆಸುತ್ತಿದ್ದಾರೆ. ಈ ವರ್ಷ ನಡೆದ ತುಳು ವೈಭವ ತುಳು ಭಾಷಿಕರ ಸಾಂಸ್ಕೃತಿಕ ಪರಂಪರೆ ಅನಾವರಣಗೊಳಿಸುವಲ್ಲಿ ಯಶಸ್ವಿಯಾಯಿತು. ತೆಂಗಿನ ಗರಿಗಳು ಸೇರಿದಂತೆ ದಕ್ಷಿಣ ಕನ್ನಡದ ಪರಂಪರೆ ಬಿಂಬಿಸುವ ಸಾಲಂಕೃತ ವೇದಿಕೆ, ಅಕ್ಕಪಕ್ಕದಲ್ಲಿ ಯಕ್ಷಗಾನ, ಭೂತಾರಾಧನೆ ಬಿಂಬಿಸುವ ಚಿತ್ತಾರ. ವೇದಿಕೆಯಲ್ಲಿ ಭಾಷಣ ಮಾಡುವ ಸ್ಥಳದಲ್ಲಿ ಅಕ್ಕಿಯನ್ನು ಕಟ್ಟಿಡುವ ಮುಡಿಯಿಂದ ನಿರ್ಮಿತ ಸ್ಟ್ಯಾಂಡ್, ಮಳೆಗಾಲದಲ್ಲಿ ಬಳಸುವ ಗೊರಬ್ಬು, ಚೆನ್ನಮಣೆ ಇನ್ನಿತರೆ ಹಳೆಯ ಪಾತ್ರೆ ಪರಿಕರಗಳು ವೇದಿಕೆಗೆ ಕಳೆ ತಂದುಕೊಟ್ಟಿದ್ವು. ಹೊರನಾಡಿನ ಧರ್ಮಕರ್ತ ಭೀಮೇಶ್ವರ ಜೋಶಿ ಉದ್ಘಾಟಿಸಿದ ತುಳು ಸಾಂಸ್ಕೃತಿಕ ವೈಭವ ಕಾರ್ಯಕ್ರಮದಲ್ಲಿ ಕಲಾವಿದರು ನಡೆಸಿಕೊಟ್ಟ ವಿವಿಧ ಕಾರ್ಯಕ್ರಮಗಳು ಗಮನ ಸೆಳೆದವು. ಹೊರನಾಡಿನ ಧರ್ಮಕರ್ತ ಭೀಮೇಶ್ವರ ಜೋಶಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದರು.
ತುಳು ಭಾಷಿಕರ ಹೃದಯ ಶ್ರೀಮಂತಿಕೆ, ಧೈರ್ಯ, ಸಾಹಸಗಳನ್ನು ಅವರು ಕೊಂಡಾಡಿದರು. ತುಳು ಭಾಷೆದ ತುಳು ಜನಕ್ಕನ ವಿಶೇಷ ಆಯ್ನ ದಕ್ಷಿಣ ಕನ್ನಡ ಜನಕ್ಕನ ಜೀವನ ಕ್ರಮ ಪದ್ಧತಿಯ ಒಂದು ಚೌಕಟ್ಟನ್ನು ತೋಜಾವನ ಒಂದು ವ್ಯವಸ್ಥೆ ಆಚರಣೆ ಮಾಡೋದಕ್ಕೆ ನಮ್ಮ ಭಾರಿ ಸಂತೋಷ ಪಡೋದಿಲ್ಲ, ಭಾರಿ ಗೌರವ ದಯವಿಡ ದಕ್ಷಿಣ ಕನ್ನಡದ ತೂಯಿನ ಒಂದು ವಿಶೇಷ ಪಂಡ ಪರಶುರಾಮ ಕ್ಷೇತ್ರದ ಉಪ್ಪನ ವಿಶೇಷ ಹೆಚ್ಚಿನ ಪಂಡ ಶಿಸ್ತು, ಸಂಯಮ, ಕಾರ್ಯಕ್ರಮ ಕಾರ್ಯದಕ್ಷತೆ, ವ್ಯವಸ್ಥೆ, ಅಚ್ಚುಕಟ್ಟುತನ ಇದು ಪೂರ್ಣತೆ ಅವು ಪೂರ ದಕ್ಷಿಣ ಕನ್ನಡ ಉಪ್ಪನ ನಿನ್ನ ವಾ ಕಾರ್ಯಕ್ರಮ అయితే ಒಂದು ಮಾತ ಪರ್ಯಟನ ವ್ಯವಸ್ಥೆ ಮಾಡ್ಪುನ ಒಂದು ಸಾಮರ್ಥ್ಯ ಯೋಗ್ಯತೆ ಉಪ್ಪುನ ನಾಡು ದಕ್ಷಿಣ ಕನ್ನಡ. ಉಪನ್ಯಾಸಕಿ ಕಾತ್ಯಾಯಿನಿ ಕುಂಜಬೆಟ್ಟು ಹಾಡುಗಳ ಮೂಲಕ ಸಂಸ್ಕೃತಿ ಅನಾವರಣಗೊಳಿಸಿ ಸಭಿಕರ ಮೆಚ್ಚುಗೆಗೆ ಪಾತ್ರರಾದರು. ದಮಾರಗೊಂಡು ಮಟ್ಟೆಗೆ ಪಾಡ ಬಾಲೆ ಕಿಡಿಗಿಡಿ ತೆಲ್ಕೊಂಡು ಬಾಲೆ ಗೊಬ್ಬಾವೇರು ಅಂತೀಜ ಮುಗಿಯೇ ನೀರೋಂಡು ಕಣಲ ಬೆಟ್ಟ ನೀರು ಪರ್ಲ ಚಪ್ಪೆ ನೀರು ಪರ್ಲ ಜಾಲಡು ಪೋನಗ ಜಾಲದು. ತುಳು ಸಾಹಿತ್ಯ ಅಕಾಡೆಮಿಯ ಡಾಕ್ಟರ್ ಪಾಲ್ತಾಡಿ ರಾಮಕೃಷ್ಣ ಆಚಾರ್ ಮಂಗಳೂರು, ಉಡುಪಿ ಜಿಲ್ಲೆಗಳಲ್ಲಿ 6ನೇ ತರಗತಿಗೆ 3ನೇ ಭಾಷೆಯಾಗಿ ತುಳು ಇದ್ದು ಇದನ್ನು ಚಿಕ್ಕಮಗಳೂರಿಗೂ ವಿಸ್ತರಿಸಬೇಕೆಂದು ಆಶಿಸಿದರು. 1857 ರಾಬರ್ಟ್ ಕಾಲ್ಡ್ವೆಲ್ ಮನ್ಪುನ ಒಲಿ ಮಲ್ಲ ಭಾಷಾ ವಿಜ್ಞಾನಿ ಆಯೆ ಜಗತ್ತಿನ ಸುರುಂತ ಒಂದು ಮಲ್ಲ ಭಾಷಾ ವಿಜ್ಞಾನಿ ಆಯೆ ಭಾರತದ ಬರ್ತದೆ ಮೂಲು 12 ಭಾಷೆಯನ್ನು ಅಧ್ಯಯನ ಮಾಡಿದೆ. ಭಾರತದ ಭಾಷೆಯಲ್ಲಿ ಮುಖ್ಯವಾದ 2 ವಿಭಾಗವನ್ನು ಪೇರು, ಒಂದು ಸಂಸ್ಕೃತ ಜನ್ಯ ಭಾಷೆಗಳು, ಒಂದು ದ್ರಾವಿಡ ಜನ್ಯ ಭಾಷೆಗಳು. ನಮ್ಮ ಕನ್ನಡ. ಇದೇ ವೇಳೆ ಸೇನೆ, ಸಹಕಾರ, ಶಿಕ್ಷಣ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ ಕರ್ನಲ್ ಪಿವಿ ಹರಿ, ಹಳಸೆ ಶಿವಣ್ಣ, ಎಚ್.ಟಿ. ರಕ್ಷಿತಾರನ್ನು ಸನ್ಮಾನಿಸಲಾಯಿತು. ಚಂದ್ರಶೇಖರ್ ಸುವರ್ಣ ಸಾರಥ್ಯದಲ್ಲಿ ನಡೆದ ತುಳು ವೈಭವ ಸಾಂಸ್ಕೃತಿಕ ನೃತ್ಯ ಪ್ರದರ್ಶನ ಸಭಿಕರನ್ನು ಮಂತ್ರಮುಗ್ಧಗೊಳಿಸಿತು. ವಿರಾಮ. ಪಾತಕ ಲೋಕದ ಅನಾವರಣ, ಫ್ಯಾಷನ್ ಬದುಕಿನ ಭಿನ್ನಾಣ, ಪ್ರಕೃತಿ ವಿಸ್ಮಯಗಳ ಹೊಂಗಿರಣ, ರಾಜಕೀಯ ರಂಗದ ತವಕ ತಲ್ಲಣ, ದಿನನಿತ್ಯದ ವಿದ್ಯಮಾನಗಳ ಸಮಗ್ರ ಚಿತ್ರಣ. ವೀಕ್ಷಿಸಿ ಸ್ಪೆಷಲ್ ಸ್ಟೋರಿ.
ಸೋಮವಾರದಿಂದ ಶುಕ್ರವಾರದವರೆಗೆ ರಾತ್ರಿ 9:30ಕ್ಕೆ ಮತ್ತು ಮಧ್ಯಾಹ್ನ 3:30ಕ್ಕೆ. ವಿರಾಮದ ನಂತರ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮಕ್ಕೆ ಸ್ವಾಗತ. ಕಾಫಿ ಕಣಿವೆಂಬ ಹೆಗ್ಗಳಿಕೆ ಹೊಂದಿರುವ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಕಾಫಿ ಹೂಗಳ ಕಂಪು ಪ್ರವಾಸಿಗರನ್ನ ಕೈಬೀಸಿ ಕರೆಯುತ್ತಿದೆ. ಕಾಫಿ ಗಿಡಗಳಲ್ಲಿ ಹೂ ಅರಳಿ ನಿಂತಾಗ ಬೆಳೆಗಾರರಲ್ಲಿ ಉಂಟಾಗುವ ಸಂಭ್ರಮ ಹೇಳತೀರದು. ಈ ಹೂಗಳ ಸೌಂದರ್ಯ ವೀಕ್ಷಣೆಗೆ ನಾವು ಹೂ ತೋಟಗಳಲ್ಲಿ ಒಂದು ಸುತ್ತು ಹೋಗಿ ಬರೋಣ ಬನ್ನಿ. ಸೌಂದರ್ಯಕ್ಕೆ ಅನ್ವರ್ಥನಾಮ ಮಲೆನಾಡು. ಬೆಟ್ಟ ಗುಡ್ಡ, ಹೂ ಬಳ್ಳಿ, ನದಿ ತೊರೆ, ತಂಗಾಳಿ, ಸಸ್ಯ ಶ್ಯಾಮಲೆ ಭಂಡಾರ. ಸದಾ ಕಣ್ಣು ಕುಕ್ಕುವ ಹಸಿರು. ಹೀಗೆ ಮಲೆನಾಡಿಗೆ ಮಲೆನಾಡೇ ಸಾಟಿ. ಇದೆಲ್ಲ ಮೀರಿ ಈ ಮಲೆನಾಡಿನಲ್ಲೂ ಕೆಲವೊಮ್ಮೆ ಅನೇಕ ವಿಸ್ಮಯಗಳು ನಡೆಯುವುದಿದೆ. ಅದರಲ್ಲಿ ಕಾಫಿ ಹೂ ಕೂಡ ಒಂದು. ಬಹುವಾರ್ಷಿಕ ಬೆಳೆ ಕಾಫಿ ಇಡೀ ವರ್ಷದ ಬೆಳೆಯನ್ನ ನಿರ್ಧರಿಸೋದು ಇದರ ಹೂ. ಸಾಮಾನ್ಯವಾಗಿ ಕಾಫಿ ಕೊಯ್ಲು ಮುಗಿಯುತ್ತಿದ್ದಂತೆ ರೊಬೆಸ್ಟಾ ತೋಟಗಳಲ್ಲಿ ಕೃತಕ ನೀರನ್ನು ಹಾಯಿಸಿ ಹೂ ಅರಳುವಂತೆ ಮಾಡಲಾಗುತ್ತದೆ. ಮಾರ್ಚ್ನಲ್ಲಿ ಹೆಚ್ಚಿನ ಭಾಗ ನಡೆಯುತ್ತದೆ. ಅರೇಬಿಕಾ ಹಾಗಲ್ಲ. ರೇವತಿ ಮಳೆ ನೆಲ ಸ್ಪರ್ಶ ಮಾಡಿದ ವಾರದೊಳಗೆ ಹೂ ಅರಳಿ ನಿಲ್ಲುತ್ತದೆ. ವಸಂತನ ಸಂಭ್ರಮವನ್ನು ಕಾಫಿಯ ಹೂಗಳು ಸ್ವಾಗತಿಸುತ್ತವೆ. ಕಾಫಿ ಗಿಡಗಳಲ್ಲಿ ಹೂ ಅರಳಿ ನಿಂತಾಗ ಸಿಗುವ ಆನಂದ ಅಷ್ಟಿಷ್ಟಲ್ಲ.
ರಸ್ತೆಯ ಇಕ್ಕೆಲೆಗಳಲ್ಲಿ ಬೆಟ್ಟ ಗುಡ್ಡಗಳ ಕಣಿವೆಗೆ ಹೊಂದಿಕೊಂಡಂತಿರುವ ಕಾಫಿ ಬೆಳೆಯುವ ಪ್ರದೇಶಗಳಲ್ಲಿ ಆಗ ಇನ್ನಿಲ್ಲದ ಸಂಭ್ರಮ. ನಿಗದಿತ ಪ್ರಮಾಣದಲ್ಲಿ ಮಳೆ ಬಿದ್ದು ಪೂರ್ತಿ ಹೂ ಅರಳಿ ನಿಂತರೆ ಬೆಳೆಗಾರರ ಮೊಗದಲ್ಲಿ ಹರ್ಷೋತ್ಸಾಹ. ಪರಸ್ಪರ ಎದುರಾದಾಗ, ದೂರವಾಣಿ ಸಂಭಾಷಣೆಯಲ್ಲಿ ತೊಡಗಿದಾಗ ಮೊದಲು ಕೇಳೋದು ಮಳೆ ಎಷ್ಟಾಯ್ತು, ಬ್ಲಾಸಮ್ ಹೇಗೆ ಎಂದು. ಉಳಿದ ವಿಷಯಗಳು ನಂತರ. ಕಾಫಿ ಹೂವಿಗಿಂತ ಮೊದಲು 9 ದಿವಸ ಮೊದಲು ಮಳೆ ಬರಬೇಕು. ಮಳೆ ಬಂದಿದ್ದ ಅಂದರೆ ಒಂದು ಸಂಭ್ರಮ. ಮಳೆ ಬಂತು, ನಿಮ್ಗೆ ಎಷ್ಟು ಮಳೆ ಬಂತು, ನಿಮ್ಮಲ್ಲಿ ಎಷ್ಟು ಮಳೆ ಆಯಿತು, ಏನಾಯಿತು ಅಂತ ಎಲ್ಲರನ್ನ ಪರಸ್ಪರ ಕೇಳೋದು. ಅಥವಾ ಯಾವ ಭಾಗಕ್ಕೆ ಮಳೆ ಆಯಿತು, ಯಾವ ಜಿಲ್ಲೆಯ ಕಾಫಿ ಬೆಳೆಯಲ್ಲಿ ಎಲ್ಲೆಲ್ಲಿ ಆಯಿತು ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ತೀವಿ. ಆನಂತರ ಕಡಿಮೆ ಮಳೆ ಆದವ್ರು ಏನು ಮಾಡಬೇಕು, ಅದ್ರ ಜೊತೆಗೆ ನೀರೇನಾದರೂ ಕೊಡಬೇಕಾ, ಅಥವಾ ತುಂಬ ಕಡಿಮೆ ಆದವ್ರಿಗೆ ಏನಾದರೂ ತೊಂದರೆ ಆಗುತ್ತಾ ಅನ್ನೋದ್ರ ಬಗ್ಗೆ ವ್ಯಾಪಕವಾದ ಚರ್ಚೆ ಇದೊಂದು 8-9 ದಿವಸ ನಡೆಯುತ್ತೆ. ಹೂ ಬಂದ ದಿವಸ ಅದೊಂದು ಸಂಭ್ರಮ. ಹೇಗಾಯಿತು ಬ್ಲಾಸಮ್ಮು, ಏನಾಯಿತು, ಹೇಗೆ ಏನು ಅಂತ ಮಾತಾಡ್ತೀವಿ. ಮಲ್ಲಿಗೆಯ ಕಂಪು, ರೋಬಸ್ಟಾ ಹೂಗಳಂತೂ ದಪ್ಪ ದಪ್ಪ, ಅರೇಬಿಕಾ ಸ್ವಲ್ಪ ಸಣ್ಣಗೆ, ಗಿಡಗಳಲ್ಲಿ ಗೊಂಚಲಾಗಿ ಅರಳಿ ನಿಂತಾಗ ಹಿಮಪಾತವನ್ನು ನೆನಪಿಸುವ ದೃಶ್ಯ, ದಾರಿ ಹೋಕರನ್ನ ತಡೆದು ನಿಲ್ಲಿಸುವ ಆಹ್ಲಾದತೆ. ಕಾಫಿ ಹೂ ಅರಳಿದ ದಿನಗಳಲ್ಲಿ ಬೇರೆ ಊರಿಗೆ ಹೋಗಿ ನೆಲೆಸಿರುವ ಬಹಳಷ್ಟು ಮಂದಿ ನೆಂಟರಿಷ್ಟರು ಬಂದು ಹೋಗುವುದಿದೆ. ಕಾಫಿ ಹೂ ನೋಡಕ್ಕೆ ಅಂತ ಹೇಳಿ ಬಂದ್ವಿ. ನನ್ನ ಜೀವನದಲ್ಲಿ ಇದು ಮೊದಲನೇ ಅನುಭವ. ಇಲ್ಲಿ ತನಕ ಮಲ್ಲಿಗೆ ಹೂ ಅಷ್ಟೇ ನೋಡಿದ್ದೆ. ಅದ್ರ ನೋಡಕ್ಕೆ ಮಲ್ಲಿಗೆ ಹೂವಿನ ಥರನೇ ಇದ್ರು, ಪರಿಮಳ ಮಾತ್ರ ಇನ್ನೂ ಹೊಸದಾಗಿದೆ. ವಿಶೇಷ ಅಂದರೆ ಇದು ವರ್ಷದಲ್ಲಿ ಒಂದೇ ದಿನ ಆಗುತ್ತಂತೆ. ಕೇಳಿ ಒಂಥರ ಖುಷಿ ಆಯಿತು. ನನ್ನ ಅದೃಷ್ಟ ಅನ್ಕೋತೀನಿ ಇವತ್ತು ನೋಡಕ್ಕೆ ಬಂದಿದ್ದು. ಈ ಮಾರ್ಗಗಳಲ್ಲಿ ಸಂಚರಿಸುವ ಪ್ರವಾಸಿಗರ ಪಾಲಿಗಂತೂ ವಿಸ್ಮಯ ಕ್ಷಣಗಳು. ಹೂ ಅರಳಿದ ಮೊದಲ ದಿನ ನಳನಳಿಸುತ್ತಿರುತ್ತವೆ, ಕ್ರಮೇಣ ಬಾಡುತ್ತಾ ಹೋಗುತ್ತವೆ. ಜೇನುಗಳಿಗೆ ಹಬ್ಬದ ದಿನಗಳು. ಮಕರಂದ ಹೀರಲು ಸಾವಿರಾರು ದುಂಬಿಗಳು ಬರುತ್ತವೆ. ತೋಟಗಳಲ್ಲಿ ದುಂಬಿಯ ಝೇಂಕಾರ ಗುನುಗುಡುತ್ತದೆ. ದೇಶದಲ್ಲಿ ಇಂಧನ ರಫ್ತು ವಹಿವಾಟು ಮೊದಲನೇ ಸ್ಥಾನ ಪಡೆದಿದ್ದರೆ ನಂತರದ ಸ್ಥಾನ ಕಾಫಿಯದು. ರಾಜ್ಯದ ಚಿಕ್ಕಮಗಳೂರು, ಕೊಡಗು ಹಾಗೂ ಹಾಸನದಲ್ಲಿ ಕಾಫಿ ಕೃಷಿ ನಡೆಯುತ್ತದೆ. ಇದು ಮಳೆ ಬೀಳುವ ಸಮಯವಲ್ಲ. ಅಕಾಲಿಕವಾಗಿ ಮಳೆ ಬಿದ್ದ ಹಿನ್ನೆಲೆಯಲ್ಲಿ ಈಗಾಗಲೇ ಕಾಫಿ ಗಿಡಗಳಲ್ಲಿ ಹೂ ಅರಳಿ ನಗು ಬೀರಿವೆ.
ವರ್ಷದಲ್ಲಿ ಕನಿಷ್ಠ 24 ಗಂಟೆಗಳ ಕಾಲ ಮಳೆ ಬರಬಾರದು. ಆಗ ಉತ್ತಮ ಇಳುವರಿ ಆಗುತ್ತದೆ. ಇಲ್ಲವಾದಲ್ಲಿ ಇಳುವರಿ ಮೇಲೆ ಪ್ರತಿಕೂಲ ಪರಿಣಾಮ ಬೀರುತ್ತದೆ. ಅದು ನಮ್ಮ ರೈತರ ಬೆಳೆಗಾರರ ಒಂದು ಭವಿಷ್ಯನೇ ನಿರ್ಧಾರ ಮಾಡೋಂಥ ಸಮಯ. ಸಾಮಾನ್ಯವಾಗಿ ಹಿಂದೆ ಮಾರ್ಚ್ 30ನೇ ತಾರೀಕು ಬರೋದು ರೇವತಿ ಮಳೆ, ಅದ್ರ ಮೇಲೆ ಡಿಪೆಂಡ್ ಆಗಿದ್ದು ಹಿಂದೆ. ಈಗ ಎಲ್ಲ ಆಮೇಲೆಲ್ಲ ಬಂದು ಆರ್ಟಿಫಿಷಿಯಲ್ ಇರಿಗೇಷನ್ ಮಾಡಿ ನಾವು ಆ್ಯಕ್ಚುಲಿ ರೋಬಸ್ಟಕ್ಕೆ ಫೆಬ್ರವರಿ ಎಂಡಿಂದಲೇ ಸ್ಟಾರ್ಟ್ ಮಾಡ್ತಿದ್ವಿ. ಈಗ ಒಂದು ಎರಡು ವರ್ಷ, ಹೋದ ವರ್ಷವೂ ಅಷ್ಟೇ ಸ್ವಲ್ಪ ಅರ್ಲಿಯಾಗಿ ಮಳೆ ಬಂತು. ಈ ವರ್ಷ ಫೆಬ್ರವರಿಲಿ ಒಳ್ಳೆ ಮಳೆ ಆಗಿದೆ ಕೆಲವು ಭಾಗದಲ್ಲಿ. ಈಗ ಕಳೆದ 5-6 ವರ್ಷದಿಂದ ಹಿಂದೆ ಹೂವು ಅರಳು ದಿವಸ ನಾವು ತೋಟಕ್ಕೆ ಬಂದರೆ ಜೇನುಹುಳ ರಾಶಿ ಬರ್ತಾಯಿತ್ತು. ಈಗ ಬಹುಶಃ ನಮಗೆ ನಾವು ಪೆಸ್ಟಿಸೈಡಲ್ಲಿ ಸ್ಪ್ರೇ ಮಾಡೋದ್ರಿಂದಲೋ ಇನ್ನು ಪ್ರಕೃತಿ ಇದರಿಂದ ವಿರುದ್ಧವಾಗಿ ನಾವು ಹೋಗ್ತಾ ಇದ್ದೀವಿ ಅಂತ ಕಾಣ್ತದೆ. ಸೊ ಅದರಿಂದ ಜೇನುನೊಣಗಳು ಬರ್ತಾಯಿಲ್ಲ. ಜೇನುನೊಣಗಳು ಇದ್ದಷ್ಟು ಅದು ಕ್ರಾಸ್ ಪಾಲಿನೇಷನ್ ಆಗಿ ಒಳ್ಳೆ ಕ್ರಾಪ್ ಸೆಟ್ ಆಗ್ತದೆ. ಇವಾಗ ಅದೊಂದು ನಮಗೆ ತುಂಬ ಒಂದು ಹಿನ್ನಡೆ ಆಗಿದೆ, ಜೇನುಹುಳ ಬರದೇ ಇರೋದು. ಕಾಫಿ ಹೂವಿನ ಸಂಭ್ರಮದ ಕ್ಷಣ ಮತ್ತು ಅಕಾಲಿಕ ಮಳೆಯಿಂದಾಗುವ ತೊಂದರೆಯನ್ನ ವರ್ಣಿಸಲು ಆಗದು. ಬೆಳ್ಳಿ ಹೂ ತೇರನ್ನ ಎಳೆದಿದ್ದಾಯಿತು. ಈಗ ಬೆಳ್ಳಕ್ಕಿ ಜಾತ್ರೆಯತ್ತ ಪಯಣ ಬೆಳೆಸುವ. ಮೂಡಿಗೆರೆ ಸಮೀಪದ ತೋಟದಲ್ಲಿ ಕೇಳಿ ಬರುವ ಪಕ್ಷಿಗಳ ಕಲರವ ಆಲಿಸೋಣ ಬನ್ನಿ. ಕಾಫಿಯ ನಾಡು ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಸಮೀಪದ ಹಳಸೆ ಕಾಫಿ ತೋಟ ಒಂದರಲ್ಲಿ ಪಕ್ಷಿಗಳ ಕಲರವ ಕೇಳಿಬರುತ್ತಿದೆ. ವಿಶಾಲವಾದ ಕೆರೆ ಅಂಗಳಕ್ಕೆ ಹೊಂದಿಕೊಂಡಂತಿರುವ ಮರಗಳು ಸಾವಿರಾರು ಬೆಳ್ಳಕ್ಕಿಗಳ ಮನೆಯಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಿಂದ 10 ಕಿಲೋಮೀಟರ್ ಅಂತರದಲ್ಲಿರುವ ಹಳಸೆ ಕಾಫಿ ತೋಟದ ಕೆರೆ ಅಂಗಳದಲ್ಲಿ ಬೆಳ್ಳಕ್ಕಿಗಳ ಬಿನ್ನಾಣ ಮನೆ ಮಾಡಿದೆ. ವಿಶಾಲವಾದ ಕೆರೆ ಅಂಗಳದಲ್ಲಿ ಸಾಲು ಸಾಲಾಗಿರುವ ಮರಗಳಲ್ಲಿ ಈ ಹಕ್ಕಿಗಳು ಆಶ್ರಯ ಪಡೆದಿವೆ. ಸೂರ್ಯ ತನ್ನ ಕಿರಣಗಳನ್ನು ಹೊರಸೂಸುವ ಮೊದಲೇ ಆಹಾರ ಅರಸಿ ಈ ಹಕ್ಕಿಗಳ ಪಯಣ ಆರಂಭವಾಗುತ್ತದೆ. ಹಗಲಲ್ಲಿ ಮರಗಳೆಲ್ಲ ಖಾಲಿ. ಸಂಜೆ ಬಾನಂಗಳದಲ್ಲಿ ಸೂರ್ಯ ಮರೆಯಾಗುತ್ತಿದ್ದಂತೆ ಆಗಸದಲ್ಲಿ ಬಾನಕಿಗಳ ಬಿನ್ನಾಣ ಅನಾವರಣಗೊಳ್ಳುತ್ತದೆ. ದೂರದ ಪ್ರಯಾಣ ಮುಗಿಸಿ ಮರಳಿಗೂಡಿಗೆ ಸಾಲು ಸಾಲಾಗಿ ಬರುವ ದೃಶ್ಯ ಮನಮೋಹಕ. ಆಗಸದಿಂದ ಜಿಗಿಯುತ್ತಾ ತನ್ನ ಆವಾಸ ಸ್ಥಾನಕ್ಕೆ ಬಿಂಕ ಭಿನ್ನಾಣ ಬೇರುತ್ತಾ ತೆರಳುವ ನೋಟ ರಮಣೀಯ. ಮರಗಳಲ್ಲಿ ಕುಳಿತಿದ್ದಾಗ ಮೌನ ಮುರಿದು ಸಪ್ಪಳ ಮಾಡಿದಲ್ಲಿ ಒಮ್ಮೆಲೆ ಒಟ್ಟಾಗಿ ಚಿಮ್ಮುತ್ತಾ ಚಿತ್ತಾರ ಮೂಡಿಸುತ್ತವೆ. ಬಾನಂಚಿನಲ್ಲಿ ರಂಗೋಲಿ ಬಿಡಿಸಿದಂತೆ ಕಾಣುತ್ತದೆ.
ಗದ್ದೆ ಅಂಚಿನಲ್ಲಿರುವ ಕೆರೆಯ ಮೇಲೆ ಸವಾರಿ ಮಾಡಿ ಮರಗಳತ್ತ ತೆರಳಿ ಆಶ್ರಯ ಪಡೆಯುತ್ತವೆ. ತಮ್ಮ ಆಧಿಪತ್ಯ ಸ್ಥಾಪಿಸಲು ಸೆಣಸಾಡುತ್ತವೆ, ಚಿಲಿಪಿಲಿ ಕೊಡುತ್ತವೆ, ಚುಕ್ಕಿಗಳಂತೆ ಭಾಸವಾಗುತ್ತವೆ. ಇದರೊಂದಿಗೆ ಸಂಭ್ರಮಿಸುತ್ತವೆ. ಸಾವಿರಾರು ಹಕ್ಕಿಗಳು ಒಂದೆಡೆ ನೆಲೆಸಿದ್ದು ಅದೊಂದು ಪಕ್ಷಿಕಾಶಿಯಾಗಿ ರೂಪುಗೊಳ್ಳುತ್ತಿದೆ. ನೋಡಿದ್ರಲ್ಲ, ಸುಂದರ ಪ್ರವಾಸಿ ತಾಣಗಳನ್ನು ಹೊಂದಿರುವ ಕಾಫಿಯ ಕಣಜ ಚಿಕ್ಕಮಗಳೂರಿನಲ್ಲಿ ನಡೆದ ತುಳು ಸಾಂಸ್ಕೃತಿಕ ವೈಭವ ಮತ್ತು ಕಾಫಿ ತೋಟದಲ್ಲಿ ಹಿಮ ರಾಶಿಯಂತೆ ಕಂಗೊಳಿಸ್ತಾ ಇರುವ ಹೂಗಳ ಸೌಂದರ್ಯ ಹಾಗೂ ಪಕ್ಷಿಗಳ ಕಲರವ, ಇಂತಹ ಅದ್ಭುತ ದೃಶ್ಯಗಳನ್ನು ವೀಕ್ಷಿಸಬೇಕಾದ್ರೆ ಈಗ ಪ್ರವಾಸಿಗರು ಚಿಕ್ಕಮಗಳೂರಿಗೆ ಭೇಟಿ ನೀಡಲೇಬೇಕು. ಒಮ್ಮೆ ಹೋಗಿ ಬಂದ್ರೆ ಇಲ್ಲಿನ ಅರೆ ಮಲೆನಾಡಿನ ಆಹ್ಲಾದಕರ ವಾತಾವರಣವನ್ನ ನೀವು ಎಂದು ಮರೆಯದಿರಿ ಎಂದು ಹೇಳ್ತಾ ಇಂದಿನ ನಮ್ಮ ನಾಡು ನಮ್ಮ ಜನ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ನಾಳೆ ಮತ್ತೊಂದು ಸಂಚಿಕೆಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ವಂದನೆಗಳು. ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್ ಉದಯ ಫಿಲ್ಮ್ ಅವಾರ್ಡ್ಸ್. ನಿಮ್ಮ ನೆಚ್ಚಿನ ಅತ್ಯುತ್ತಮ ಚಿತ್ರಕ್ಕೆ ಪ್ರಶಸ್ತಿ ದೊರೆಯಲು SMS ಮೂಲಕ ವೋಟ್ ಮಾಡಿ. ಅತ್ಯುತ್ತಮ ಚಿತ್ರ ನಾಮಿನೀಸ್ ಆರ್ ಕೋಡ್ 1A, ಅದ್ದೂರಿ, ಕೋಡ್ 1B, ಡ್ರಾಮಾ, ಕೋಡ್ 1C, ಭೀಮಾ ತೀರದಲ್ಲಿ, ಕೋಡ್ 1D, ಕ್ರಾಂತಿವೀರ, ಸಂಗೊಳ್ಳಿ ರಾಯಣ್ಣ, ಕೋಡ್ 1E, ಎದೆಗಾರಿಕೆ. ಈ 5 ಚಿತ್ರಗಳಲ್ಲಿ ನಿಮ್ಮ ನೆಚ್ಚಿನ ಚಿತ್ರವನ್ನು ಆಯ್ಕೆ ಮಾಡಲು UFA ಸ್ಪೇಸ್ ನಿಮ್ಮ ಆಯ್ಕೆಯ ಕೋಡ್ ಟೈಪ್ ಮಾಡಿ ಈ ನಂಬರ್ಗೆ ಕಳುಹಿಸಿ. ಐಡಿಯಾ ಗ್ರಾಹಕರು 55858ಕ್ಕೆ ಕಳುಹಿಸಿ ಹಾಗೂ BSNL, ರಿಲಯನ್ಸ್, ವೋಡೋಫೋನ್ ಮತ್ತು ಏರ್ಟೆಲ್ ಗ್ರಾಹಕರು 58585ಕ್ಕೆ ಕಳುಹಿಸಿ. ಪ್ರಾಯೋಜಕರು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಗ್ರ್ಯಾಂಡ್.